ದಿನ ಒಂದೇ ಥರದ ಬ್ರೇಕ್ಫಾಸ್ಟ್ ಮಾಡಿ ಬೇಸರಾಗಿರ್ತದೆ. ಇವತ್ತು ನಾನು ನಿಮ್ಗೆ ಬಹಳನೇ ಹೆಲ್ದಿ ಇರೋ ಒಂದು ಬಹಳ ಲಘುನೆ ಝಟ್ಪಟ್ ಆಗೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ಲಿಕತ್ತೀನಿ. ಇದನ್ನು ನೀವು ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿನೂ ಕೊಡ್ಬೋದು. ವಯಸ್ಸಾದವರಿಗೆ ಮತ್ತೆ ಈ ಶುಗರ್ ಇರ್ತದಲ್ಲ ಅವರಿಗೆ ಎಲ್ಲರಿಗೂ ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಅದ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಈ ಹೆಲ್ದಿ ಬ್ರೇಕ್ಫಾಸ್ಟ್ ಬಹಳ ಬೇಗನೆ ಅಂದ್ರೇನು ಝಟ್ಪಟಾಗಿ ನೀವು ಮಾಡ್ಬೋದು. ಅದಕ್ಕೆ ನಾ ಒಂದು ಸಿಂಪಲ್ ಮಸಾಲೆ ಹೇಳ್ಕೊಡ್ಲಿಕತ್ತೀನಿ. ಒಂದು 2 ಟೇಬಲ್ ಸ್ಪೂನ್ ನಾನು ಹವೀಜು ಧನಿಯಾ ಬೀಜ ತಗೊಂಡಿನಿ. 1 ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿನಿ. ಒಂದು ಅರ್ಧ ಟೀ ಸ್ಪೂನ್ ನಾನು ಕಾಳುಮೆಣಸು, ಒಂದು ಸ್ವಲ್ಪ ಒಣ ಕೊಬ್ಬರಿ ಹೆಚ್ಚಿಕೊಂಡು ತಗೊಂಡಿನಿ. ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು, ಇದು ಸುಮ್ಮನೆ ಸ್ವಲ್ಪ ಹುರ್ಕೊಳ್ರಿ. ಜಸ್ಟ್ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ, ಅಷ್ಟು ಹುರ್ಕೊಂಡು ಇದನ್ನ ತಣ್ಣಗಾದ್ಮೇಲೆ ಒಂದು ನೀವು ಮಿಕ್ಸರ್ ಜಾರ್ ಒಳಗ ಚಂದ ಪೌಡರ್ ಮಾಡ್ರಿ. ಬಹಳ ಸಣ್ಣ ಪೌಡರ್ ಆಗ್ಬಾರ್ದು, ಸ್ವಲ್ಪ ಉರುಟಾಗಿರೋ ಪೌಡರ್ ಅನ್ನ ಮಾಡ್ಕೋಬೇಕು. ಈ ಪೌಡರ್ನ ನೀವು ಒಂದು ಬಾಕ್ಸ್ ಒಳಗ ಹಾಕಿ ಸ್ಟೋರ್ ಮಾಡಿ ಇಟ್ರೆ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಬೋದು. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಮುಂದೆ ಹಾಕೋ ಹೊಸ ಆರೋಗ್ಯಕರ ಈ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದೆ. ಇಲ್ಲಿ ಒಂದು ಸಣ್ಣ ಗ್ಲಾಸ್ ನಾನು ಹೆಸರು ಬೇಳೆ ತಗೊಂಡಿನಿ. ಅದೇ ಗ್ಲಾಸಿನಿಂದ ನಾನು ಒಂದು ಈ ದಲಿಯಾ ಅಂತ ಸಿಗ್ತದಲ್ಲ, ಬ್ರೋಕನ್ ವೀಟ್ ಅಂತ ಹೇಳಿ ಸಿಗ್ತದೆ. ಅಂದ್ರೆ ಈ ನಮ್ದು ಬನ್ಸಿ ರವ ಏನಿರ್ತದಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ರವ ಇರ್ತದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇದ್ರೊಳಗೆ ಫೈಬರು ಜಾಸ್ತಿ ಇರ್ತದ, ಮತ್ತೆ ಇದ್ರೊಳಗ ಪ್ರೋಟೀನ್ ಎಲ್ಲವೂ ಜಾಸ್ತಿ ಇರ್ತದ. ಇದನ್ನ ತಗೊಂಡು ಎರಡನ್ನು ಸ್ವಲ್ಪನೇ ಹುರ್ಕೊಳ್ರಿ. ಬಹಳ ಬಣ್ಣ ಚೇಂಜ್ ಆಗ್ಬಾರ್ದು, ಸ್ವಲ್ಪ ಹುರಿದ್ರೆ ಸಾಕು. ಒಮ್ಮೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ಇವೆರಡನ್ನು ಸೇರಿ ಹುರಿದು ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ರಿ ಅಂದ್ರೆ ಯಾವಾಗ ಬೇಕಾವಾಗ ಮಾಡ್ಬೋದು. ಇವಾಗ ಇದನ್ನ ನಾ ಚಂದ 2-3 ಸರ್ತಿ ಸ್ವಚ್ಛ ತೊಳ್ಕೊಂಡಿನಿ, ಎಲ್ಲ ನೀರನ್ನ ಬಸದೀನಿ. ಈಗ ಒಂದು ಪ್ರೆಷರ್ ಕುಕ್ಕರ್ ಒಳಗ ಒಂದ್ ಸ್ವಲ್ಪ ಕ್ವಾಂಟಿಟಿ ಎಷ್ಟು ಬೇಕಷ್ಟೇ ಎಣ್ಣೆ ತಗೊಳ್ರಿ. ಸ್ವಲ್ಪ ಇದಕ್ಕ ಸಾಸಿವೆ ಹಾಕೋಣ, ಆಮೇಲೆ ಸ್ವಲ್ಪ ಇದಕ್ಕ ಜೀರಿಗೆ ಹಾಕೊಳ್ರಿ, ಆಮೇಲೆ ಸ್ವಲ್ಪ ಇದಕ್ಕ ಒಣ ಕೊಬ್ಬರಿನ ಹೆಚ್ಚಿ ಹಾಕಿನಿ. ಹಸಿ ಕೊಬ್ಬರಿ ಇದ್ರೆ ಅದನ್ನು ನೀವು ಹೆಚ್ಚಿ ಹಾಕ್ಬೋದು. ಆಮೇಲೆ ಇದು ಅಲ್ಲ ಹಸಿ ಶುಂಠಿ, ಇದನ್ನು ಸಣ್ಣಗೆ ಹೆಚ್ಚಿ ಸ್ವಲ್ಪ ಜಾಸ್ತಿನೇ ಹಾಕಿನಿ. ಆಮೇಲೆ ಒಂದ್ 4 ಒಣ ಮೆಣಸಿನ್ಕಾಯಿ ಹಾಕಿನಿ. ನಿಮಗೆ ಗೋಡಂಬಿ ಇಷ್ಟ ಇದ್ರೆ ಇವಾಗನೇ ಇದ್ರೊಳಗೆ ನೀವು ಗೋಡಂಬಿನೂ ಹಾಕ್ಬೋದು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿನಿ, ಸ್ವಲ್ಪ ಹಿಂಗ್ ಹಾಕೋಣ. ನಿಮಗೆ ಏನಾರ ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸೇರ್ತಿದ್ರ ಅದನ್ನು ಹಾಕೋರಿ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ ಅನ್ನು ನೀವು ಇದ್ರೊಳಗೆ ಹಾಕೋಬಹುದು. ಇದನ್ನ 1 ನಿಮಿಷ ಚಂದ ಹುರ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಗ್ಲಾಸಿಂದ ಮೆಜರ್ಮೆಂಟ್ ಒಳಗೆ ಯಾವ ಗ್ಲಾಸಿಂದ ನಾವು ಅಳತೆ ಮಾಡ್ಕೊಂಡಿದ್ವಿ ಅದೇ ಗ್ಲಾಸ್ನಿಂದ ನಾನು ಇವಾಗ 4 ಗ್ಲಾಸ್ ನೀರು ಹಾಕ್ಲಿಕತ್ತೀನಿ. ಇದು ಬಹಳ ಪರ್ಫೆಕ್ಟ್ ಮೆಜರ್ಮೆಂಟ್ ಅದ, ಇದ್ರಲಿಂದ ಬಹಳ ಪರ್ಫೆಕ್ಟ್ ಆಗಿ ರೆಡಿ ಆಗ್ತದ. ಇವಾಗ ನೋಡ್ರಿ, ಇದಕ್ಕೆ ನಾವು ಮಾಡಿರೋ ಈ ಪೌಡರ್ ಏನದ ಅದನ್ನ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ರಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ಚಾನಲ್ಗೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಹೇಗೆ ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಇವಾಗ ತೊಳೆದಿಟ್ಟಿರೋ ಈ ಹೆಸರುಬೇಳೆ ಮತ್ತ ಇದು ದಲಿಯಾ ಎರಡನ್ನ ನಾವು ಬಸುದು ಇದ್ರೊಳಗ ಹಾಕೋಣ. ಈ ರೆಸಿಪಿಯಿಂದ ನೀವು ಒಂದ್ಸತಿ ಮಾಡಿ ನೋಡ್ರಿ, ಮಕ್ಕಳಿಂದ ಎಲ್ರಿಗೂ ಬಹಳ ಇಷ್ಟ ಆಗ್ತದೆ. ನಾನು ಒಗ್ಗರಣೆಯಲ್ಲಿ ಸ್ವಲ್ಪ ಮೆಣಸಿನಕಾಳು ಹಾಕ್ಬೇಕಾಗಿತ್ತು, ಹಾಕಿಲ್ಲ, ಇವಾಗ ಹಾಕಿನಿ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ನಾವು ಮಾಡಿರೋ ಪೌಡರ್ ಒಳಗೂ ಮೆಣಸಿನ ಪೌಡ್ರ್ ಇತ್ತು. ಆದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ನೀವು ಹಾಕುವಾಗ ನೋಡಿ ಹಾಕೊಳ್ರಿ, ಬಹಳ ಖಾರ ಆಗೋ ಚಾನ್ಸ್ ಇರ್ತದೆ. ಒಂದ್ 2-3 ಚಮಚ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕೊಂಡು. ಇದು ಒಂದು ಒಳ್ಳೆ ಬ್ರೇಕ್ಫಾಸ್ಟು ಅದ, ಲಂಚ್ ಬಾಕ್ಸಿಗೂ ಮಾಡ್ಬೋದು ನೀವು. 1 ಪಾಟ್ ಮೀಲ್ ಅದ ಇದು. ನೀವು ಬೇಕಾದ್ರೆ ಎಣ್ಣೆ ತುಪ್ಪ ಕಡಿಮೆ ಹಾಕೊಂಡು 0 ಆಯಿಲ್ ನೀವು ಇದನ್ನ ಒಂದು ಬ್ರೇಕ್ಫಾಸ್ಟ್ ಆಗಿನೂ ಉಪಯೋಗಿಸ್ಬಹುದು. ಈಗ ಒಂದು 3 ವಿಸಲ್ ಆಗೋ ತನ ಇದನ್ನ ನಾವು ಬೇಯಿಸ್ಕೋಬೇಕು. ಇವಾಗ 3 ವಿಸಲ್ ಆಯ್ತು, ಸ್ವಲ್ಪ ಪ್ರೆಷರ್ ಇಳಿದ ಮೇಲೆ ನಾವು ಇದನ್ನ ಓಪನ್ ಮಾಡೋಣ. ಇದು ಎಷ್ಟು ಸ್ವಾದಿಷ್ಟ ಡಿಶ್ ಅದ ಅಂದ್ರ ಇದು ಸ್ವಾದಿಷ್ಟದ ಜೊತೆಗೆ ಇದು ಹೆಲ್ದಿ ಕೂಡ ಬಹಳ ಅದ. ನೀವು ಇವಾಗ ನಾ ಏನ್ ನಿಮಗೆ ನೀರು ಎಲ್ಲ ಮೆಜರ್ಮೆಂಟ್ ಹೇಳಿನಿ ಅದು ಬಹಳ ಪರ್ಫೆಕ್ಟ್ ಮೆಜರ್ಮೆಂಟ್ ಅದ. ನೀವು ಇದನ್ನ ಇನ್ನೂ ಹೆಲ್ದಿ ಮಾಡ್ಬೇಕಂದ್ರ ಇದ್ರೊಳಗೆ ನೀವು ಎಲ್ಲ ವೆಜಿಟೇಬಲ್ಸ್ ಗಳನ್ನ ಹಾಕ್ಬೋದು. ಕ್ಯಾರೆಟ್ ಅಂತೆ, ಮತ್ತ ಈ ಬೀನ್ಸು, ಮತ್ತೆ ನೀವು ಮಕ್ಳು ಯಾವ್ದು ತಿನ್ನಲ್ಲ ಅದು ಕೆಲವು ಲೀಫಿ ವೆಜಿಟೇಬಲ್ಸ್ ಅನ್ನು ಹಾಕ್ರಿ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ, ಹಸಿ ಕೊಬ್ಬರಿ ಹಾಕಿ ಇದನ್ನ ನಾವು ಡೆಕೋರೇಷನ್ ಮಾಡೋಣ. ಈ ಬ್ರೇಕ್ಫಾಸ್ಟ್ ಇನ್ನೂ ಹೆಲ್ದಿ ಮಾಡ್ಲಿಕ್ಕೆ ನಾ ಕೆಲವು ಟಿಪ್ಸ್ ಕೊಡ್ತೀನಿ. ನೀವು ಪಾಲಕ್ನ ಏನ್ ಮಾಡಿ ಬ್ಲಾಂಚ್ ಮಾಡಿ ಅದ್ರದ್ದು ಪ್ಯೂರಿಯನ್ ಹಾಕಿರಿ.
ಅವಾಗ ಇದು ಪಾಲಕ್ ದಲಿಯಾ ತರ ಕಾಣಿಸ್ತದೆ. ಒಂಥರ ಗ್ರೀನ್ ಕಲರ್ನು ಬರ್ತದೆ. ಆಮೇಲೆ ಯಾವ್ದು ಮಕ್ಕಳು ತಿನ್ನಲ್ಲ ಕೋಸುಗಡ್ಡಿ ಅಥವಾ ಈ ಬೀನ್ಸು, ಕ್ಯಾರೆಟ್, ಬಟಾಣಿ ಕಾಳು ಎಲ್ಲವನ್ನು ಹಾಕಿ ಇದನ್ನು ನೀವು ಮಾಡ್ರಿ. ಬಹಳ ಟೇಸ್ಟಿಯಾಗಿರ್ತದೆ. ಇದು ಒಂದು ಮೆತ್ತಗೆ ಸಾಫ್ಟ್ ಇರೋದ್ರಿಂದ ವಯಸ್ಸಾದವರು ಆರಾಮಾಗಿ ತಿನ್ಬೋದು. ಇದ್ರ ಜೊತೆ ನಾನು ಕೆಳಗೆ ಲಿಂಬೆಕಾಯಿ ಉಪ್ಪಿನಕಾಯಿದು ರೆಸಿಪಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.